ಶಾಸಕ ಟಿಬಿ ಜಯಚಂದ್ರ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ತಾಲೂಕು ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಸಿಗದೆ ತೆವಳಿಕೊಂಡು ಹೋದ ವೃದ್ಧೆ. ವೀಲ್ ಚೇರ್ ನೀಡದ ಸಿಬ್ಬಂದಿಯ ನಿರ್ಲಕ್ಷ್ಯದ ವಿರುದ್ಧ ಎಲ್ಲೆಡೆ ಆಕ್ರೋಶ. ಶಿರಾ ಜಯಚಂದ್ರ ಸಾಹೇಬ್ರೆ, ಬಿಡುವು ಮಾಡಿಕೊಂಡು ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಅನಾರೋಗ್ಯದಿಂದ ವೃದ್ಧೆಯೊಬ್ಬರು ಆಸ್ಪತ್ರೆಗೆ ಬಂದ್ರೆ ವೀಲ್ ಚೇರ್ ನೀಡದೆ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ್ದು ವೃದ್ಧೆ ತೆವಳಿಕೊಂಡೇ ಆಸ್ಪತ್ರೆಯೊಳಗೆ ಹೋಗಿದ್ದು ಈ ಅಮಾನವೀಯ ಘಟನೆ ತಾಲೂಕಿನೆಲ್ಲೆಡೆ ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಸಿಗದೆ ತೆವಳಿಕೊಂಡು ಹೋಗಿರುವ ವೃದ್ಧೆಯನ್ನ ಶಿರಾ ತಾಲೂಕಿನ ಯಮ್ಮರಹಳ್ಳಿಯ ಸುಮಾರು 85 ವರ್ಷದ ದೊಡ್ಡಕ್ಕ ಎನ್ನಲಾಗಿದೆ. ಇನ್ನು ದೊಡ್ಡಕ್ಕ ಅವರು ಚರ್ಮ ರೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದು ಶನಿವಾರ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಾಗ ಈ ಘಟನೆ ನಡೆದಿದೆ. ಅದೇ ಅವರು ಸ್ವಲ್ಪ ಹುಷಾರಿಲ್ಲ, ಮಾತಾಡೋ ತೊಂದರೆ ಐತೆ. ಹೌದ್ರಾ? ಈಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ರ ಇಲ್ವರ? ಡಾಕ್ಟ್ರಾ? ಡಾಕ್ಟರ್ ಅಲ್ಲಿ ನೋಡಿರೋ, ನೋಡಿ ಅದೇ ಇಂಜೆಕ್ಷನ್ ಮಾಡಕ್ ಕಳ್ಸಿರೋ. ಇಂಜೆಕ್ಷನ್ ಮಾಡಕ್ ಅಲ್ಲಿ ಕರ್ಕೊಂಡ್ ಹೋದ್ವಿ. ಅವ್ರಿಲ್ಲ, ಹೊರಗೆ ಕರ್ಕೊಂಡ್ ಬಂದ್ರೆ ಮಾಡ್ತೀವಿ, ಇಲ್ಲ ಅವ್ರು ಮಾಡಲ್ಲ ಅಂದ್ರು. ವಾಪಸ್ ಕರ್ಕೊಂಡ್ ಬಂದ್ವಿ. ಎಮ್ಮೆರಳ್ಳಿ ಗೊದರಟ್ಟಿ ಸರ್. ಏನ್ ಏಜು? ಏಜ್ ಅಲ್ಲೇ ಒಂದ್ 85. 80. ಏನ್ ವೀಲ್ ಚೇರು ಯಾರು ಕೊಡ್ಲೂ ಇಲ್ವಾ ಅಲ್ಲಿ? ಇಲ್ಲ ಸರ್, ಎಮರ್ಜೆನ್ಸಿಗೆ ಹೋದ್ರು ಅಲ್ಲಿಲ್ಲ, ಒಂದ್ ವೀಲ್ ಚೇರು ಇಲ್ಲ. ಈ ಕಡೆ ಬಂದ್ರು ಇಲ್ಲ. ಆಮೇಲೆ ಇಲ್ಲೇ ಬಂದು ಡಾಕ್ಟರ್ ನೋಡ್ರಿ ಅಂದ್ರು, ಇಲ್ಲ ನಾವು ಹೊರಗಡೆ ಬರಲ್ಲ, ಬೇಕಾದ್ರೆ ಕರ್ಕೊಂಡ್ ಬರ್ರಿ, ಎಲ್ಲ ಕರ್ಕೊಂಡ್ ಹೋಗ್ರಿ ಹೊರಗಡೆ ಅಂತಂದ್ರು. ಯಾರು ಡಾಕ್ಟ್ರು? ಆ ಕಡೆ ಇರ್ತಾರೆ ಸರ್, ಇದು ಸ್ವಲ್ಪ ಇದು ಚರ್ಮ ಡಾಕ್ಟರ್. ಏನ್ ಸಮಸ್ಯೆ ಐತಿದ್ದು? ಸ್ಕಿನ್ ಮೈ ಚೀಟಿ ಆಗುತ್ತೆ ಅಂತ ಇದು ಕರ್ಕೊಂಡ್ ಹೋಗಿದ್ವಿ. ಹಂಗಂದ್ರು. ಅಲ್ಲಿಯ ತುರ್ತು ಚಿಕಿತ್ಸೆ ಘಟಕದ ಹತ್ತಿರ ಆಸ್ಪತ್ರೆಯಲ್ಲಿ ರೋಗಿಯನ್ನ ಸಾಗಿಸಲು ವೀಲ್ ಚೇರ್ ನೀಡದೆ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ನಂತರ ವೈದ್ಯರ ಬಳಿ ವೃದ್ಧೆಯ ಸಂಬಂಧಿಸಿದ ವ್ಯಕ್ತಿ ಸಮಸ್ಯೆ ಹೇಳಿಕೊಂಡು ವೃದ್ಧರನ್ನ ಅವರ ಬಳಿ ಕರೆತರಲು ಸೂಚಿಸಿದ್ರಂತೆ. ಇತ್ತ ವೃದ್ಧೆ ತೆವಳಿಕೊಂಡು ಹೋಗಲು ಸಾಧ್ಯವಾಗದೆ ಮನೆಗೆ ವಾಪಸ್ ಹೋಗಿದ್ದಾರಂತೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ತಾಲೂಕಿನೆಲ್ಲೆಡೆ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.